ಖುಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು. ಇವತ್ತು ಶಾಪಿಂದ ಬಂದಿದ್ರು, ಹಾಗೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ. ಆಯಿತು, ವಿಡಿಯೋ ಕೂಡ ಕಂಪ್ಲೀಟ್ ಆಯಿತು. ಎಗ್ ದೋಸೆ ಮಾಡಿದ್ದೀನಿ, ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದೀನಿ ಎಗ್ ದೋಸೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರ್ದಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೇನೋ ಅಂತ ಹೇಳ್ಬಿಟ್ಟು. ಎಕ್ಸ್ಪೆಕ್ಟೇಷನ್ಗೂ ಮೀರಿದಂಗೆ ಬಂದಿತ್ತು ರೆಸಿಪಿ ಮಾತ್ರ. ಅದ್ರ ಜೊತೆಗೆ ಸ್ವಲ್ಪ ವೈಟ್ ಚಟ್ನಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಟೇಸ್ಟ್ ಮಾತ್ರ. ಒಂದು ಹೋಟೆಲ್ ಓಪನ್ ಮಾಡೋರು ಇದನ್ನು ಟ್ರೈ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನನಗೆ ಖುಷಿ ಆಗೋಯಿತು. ಇನ್ನು ಒಂದೇ ಒಂದು ಮಾಡಿಕೊಂಡೆ. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಆವಾಗಲೇ, ಒಂದು ಅರ್ಧ ತಗೊಂಡು. ಇನ್ನು ಸ್ವಲ್ಪ ಹಿಟ್ಟೆಲ್ಲ ಹಂಗೆ ಇಟ್ಟಿದ್ದೀನಿ. ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದಾನೆ. ಹಾಗೆ ನನ್ನ ಹಸ್ಬೆಂಡ್ ಬಂದಮೇಲೆ ಸ್ವಲ್ಪ ಬಿಸಿ ಬಿಸಿ ಹಾಕೊಳ್ಳೋಣ ಇವತ್ತು ಅಂದ್ಬಿಟ್ಟು. ಈ ದೋಸೆ ಎಲ್ಲ ತಣ್ಣಗಾದ್ಮೇಲೆ ಕೊಡೋದಕ್ಕಿಂತ ಬಿಸಿ ಬಿಸಿ ಹಾಕ್ಕೊಟ್ರೆ ತುಂಬಾ ರುಚಿಯಾಗಿರುತ್ತೆ. ತಿನ್ನಲಿಕ್ಕೂ ಕೂಡ ಒಂಥರ ಕ್ರಿಸ್ಪಿಯಾಗಿರುತ್ತಲ್ವ, ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರು ಬಂದಮೇಲೆ ಹಾಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಂಗೆ ರೆಡಿ ಮಾಡಿಬಿಟ್ಟು ಹಂಗೆ ಇಟ್ಟಿದ್ದೀನಿ. ಬಂದ ತಕ್ಷಣ ಒಂದೆರಡು ದೋಸೆ ಉಯ್ದು ಕೊಟ್ಬಿಟ್ರೆ ಅವ್ರು ತಿನ್ಕೊಂಡು ಬಿಡ್ತಾರೆ. ಇನ್ನು ಮನೆಗೆ ನೆನ್ನೆ ಸೋಫಾ ಬಂದಿತ್ತಲ್ಲ, ಸುಮಾರು ಜನ ಕಮೆಂಟ್ ಮೂಲಕ ಕೂಡ ಕೇಳ್ತಾ ಇದ್ರಿ, ಎಷ್ಟಾಯಿತು ಶಿಲ್ಪ, ಕ್ವಾಲಿಟಿ ಚೆನ್ನಾಗಿದೆಯಾ, ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತೆಲ್ಲ ಹೇಳ್ಬಿಟ್ಟು. ಹಾಗೆ ಕಲರ್ ಚೆನ್ನಾಗಿದೆ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ. ಅದು ಎಷ್ಟಾಯಿತು ಅನ್ನೋದನ್ನೆಲ್ಲ ನಿಮಗೆ ಡೀಟೇಲಾಗಿ ನಾನು ಹೇಳ್ತೀನಿ. ಹಾಗೆ ಎಲ್ಲಿ ತೊಗೊಂಡು ಬಂದಿದ್ದು ಅಂತಲೂ ಕೂಡ ಹೇಳ್ತೀನಿ. ಇನ್ನು ನಾನು ಮಾತಾಡ್ತಿರುವಾಗಲೇ ನನ್ನ ತಮ್ಮ ಕೂಡ ಬಂದ. ಏನಂದರೆ ಇಲ್ಲಿ ಒಂದು ಎಕ್ಸ್ಟ್ರಾ ನಮ್ಮದು ಸೋಫಾ ಇತ್ತು ನೋಡಿ, ಮುಂಚೆ ಮನೇಲಿ ಇಟ್ಕೊಂಡಿದ್ದು ಸೋಫಾ. ಅದನ್ನು ನಾನು ಶಾಪಲ್ಲಿ ಇಡಿಸ್ಬಿಡೋಣ ಅಂತ ಅಂದ್ಕೊಂಡು ಸಂತನ ಕರೆದಿದ್ದೆ. ಬಂದು ಹೆಲ್ಪ್ ಮಾಡು, ಸ್ವಲ್ಪ ಎಲ್ಲರೂ ತೊಗೊಂಡೋಗಲ್ಲಿ ಇಟ್ಬಿಟ್ರೆ ಸರಿ ಹೋಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಅವನ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬಂದ. ಸ್ವಲ್ಪ ಬೇಗ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಾಯಿದ್ದ. ಅವ್ನು ಬಂದಾಗೆಲ್ಲ ಹಂಗೆ 2 ನಿಮಿಷ ನಿಲ್ಲೆಲ್ಲ ಹೋಗ್ಬೇಕಂತಿರ್ತಾನೆ. ಸರಿ ಅಂದ್ಬಿಟ್ಟು ದೋಸೆ ಹಾಕ್ಬಿಡೋಣ, ತಿನ್ಬಿಟ್ಟೆ ಅದಾದಮೇಲೆ ತೊಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು ದೋಸೆ ಒಯ್ಯೋಣ ಅಂತ ಹೋದೆ. ಅಷ್ಟರಲ್ಲಿ ಬೇಡ ಫಸ್ಟು ಅದನ್ನೆಲ್ಲ ಎತ್ತಿಬಿಟ್ಟು ಬರ್ತೀನಿ, ಅದಾದಮೇಲೆ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಒಂದೇ ಒಂದು ಹಂಗೆ ಮಾಡಿದ್ನಲ್ಲ, ಸರಿ ಟೇಸ್ಟ್ ಆದರೂ ನೋಡಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟೆ. ಇವನೇನಂದರೆ ಉಪ್ಪು ಖಾರ ಕರೆಕ್ಟಾಗಿದ್ದರೆ ಸಾಕು ನನ್ನ ತಮ್ಮನಿಗೆ. ಅದು ಹೆಂಗಿದ್ರು ಕೂಡ ಆರಾಮಾಗಿ ಊಟ ಮಾಡ್ತಾನೆ. ಅವ್ನು ನನಗೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಊಟ ಮಾಡೋದನ್ನ ಮತ್ತು ನನ್ನ ತಮ್ಮ ಊಟ ಮಾಡೋದನ್ನ, ಅವರಿಬ್ಬರು ಊಟ ಮಾಡೋದನ್ನ ನೋಡೋಕ್ಕೆ ನನಗೊಂಥರ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಊಟನ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನನ್ನ ತಮ್ಮ ಅದು ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳ್ಲಿಕ್ಕೆ ಹೋಗಲ್ಲ, ಹೆಂಗೆ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಂಡವನು ಚೆನ್ನಾಗಿದೆ ಅಂತಲೇ ಯಾವಾಗಲೂ ತಿನ್ನೋದು. ನಿಜ ಹೇಳಬೇಕು, ಚೆನ್ನಾಗಿ ಬಂದಿದೆಯಾ ಚೆನ್ನಾಗಿ ಬಂದಿಲ್ವಾ ಅಂತ. ಇನ್ನೂ ಅಗ್ದೇ ಇಲ್ಲ, ನುಂಗೆ ಇಲ್ಲ, ಆಗಲೇ ಚೆನ್ನಾಗಿದೆ. ನಮ್ಮ ಮನೇಲಿ ಅಪ್ಪು ಮಾತ್ರ ಅದೇನಾದರೂ ಹೆಚ್ಚು ಕಡಿಮೆ ಇದ್ರೆ ರುಚಿ ಹೇಳೋದು. ಇವನಿಗೇನು ಕೊಟ್ಟರು ತಿಂತಾನೆ. ನಿಜ ಸೂಪರ್ ಆಗಿದೆಯಾ? ಪರವಾಗಿಲ್ಲಪ್ಪ, ಚೆನ್ನಾಯ್ತಾ? ಥ್ಯಾಂಕ್ ಯು. ಇನ್ನೊಂದೆರಡು ದೋಸೆ ಹಾಕ್ಬಿಡ್ತೀನಿ. ಇನ್ನೊಂದು 2 ದೋಸೆ ಹಾಕ್ಕೊಟ್ಬಿಡೋಣ ಇಬ್ರಿಗೂ ಅಂತೇಳಿ ಅಂದ್ಕೊಂಡು ಅವ್ರಿಗೆ ಹೇಳಿದೆ. ಆದರೆ ಅವರು ಒಂದೊಂದು ತಿಂದರು ಅಷ್ಟೇ. ಅದಾದಮೇಲೆ ಬೇಡ ಇರಕ್ಕ, ಫಸ್ಟು ಅದನ್ನು ಲಂಚ್ ಶಿಫ್ಟ್ ಮಾಡಿ ಬಂದುಬಿಡ್ತೀವಿ, ಅದಾದಮೇಲೆ ಊಟ ಮಾಡ್ಕೊಂಡು ಹೋಗ್ತೀವಿ, ಟೈಮ್ ಆಗೋಗ್ಬಿಡುತ್ತೆ ಅಂತೇಳಿ ಅವ್ರ ಭಾವಂಗೆ ಫೋನ್ ಮಾಡಿ ಕರೀತಿದ್ರು. ಏನಂದರೆ ಶಾಪಲ್ಲಿ ಈ ಟೈಮಲ್ಲಿ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ. ಅವ್ರು ಬಂದು ಸುಮಾರು ಒಂದು 6:45 7 ಗಂಟೆ ಹತ್ತಿರ ಆಗಿತ್ತು ಅಷ್ಟೇ. ಈ ಸಮಯದಲ್ಲೇ ಶಾಪಲ್ಲೂ ಕೂಡ ಯಾವಾಗಲೂ ಕಸ್ಟಮರ್ಸ್ ಇರೋದು. ಒಂದು 8:30 9 ಗಂಟೆ ಗಂಟ ಇದ್ದೇ ಇರ್ತಾರೆ. ಹಂಗಾಗಿ ಅವರು ಸ್ವಲ್ಪ ನಿಧಾನಕ್ಕೆ ಎತ್ಕೊಂಡು ಹೋಗೋಣ, ಊಟ ಮಾಡ್ಕೊಂಡಿರಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇವನಿಗೆ ಟೈಮ್ ಆಗೋಗ್ಬಿಟ್ಟೈತೆ ಅಂತ ನನ್ನ ತಮ್ಮನಿಗೆ. ಇಲ್ಲ ನಾನು ಹೋಗಬೇಕು, ಬೇಗ ಬನ್ನಿ ಬಾವ ಅಂತ ಹೇಳಿ ಭಾವನ ಕರೆದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಸೋಫಾ ಮತ್ತು ಬೀರು ಹಾಗೆ ಒಂದು ಮಿರರ್ದಿತ್ತು ನೋಡಿ, ಎಲ್ಲನೂ ಕೂಡ ಶಾಪಲ್ಲೇ ಇಟ್ಬಿಡೋಣ ಅಂತ ಹೇಳಿ ಎತ್ಕೊಂಡು ಹೋದರು. ಏನಂದರೆ ಶಾಪಲ್ಲಿ ಸ್ವಲ್ಪ ಹಿಂದೆ ಜಾಗ ಇದೆ ನೋಡಿ, ಗೋಡನ್ ಥರ ಮಾಡ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲಿ ಇಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿರೋದು ಅಷ್ಟೇ. ಯಾಕಂದರೆ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಬೀರು ಕೂಡ ಅಷ್ಟೇ, ಸ್ವಲ್ಪ ಕೂಡ ಏನೂ ಆಗಿಲ್ಲ. ಈ ರೂಮಲ್ಲಿ ಇಡಲಿಕ್ಕೆ ಜಾಗ ಆಗಲ್ಲ. ಅದೇನಾದರೂ ನಾವು ಬೀರು ಇಟ್ಬಿಟ್ರೆ ಹಾಸಿಗೆ ಕೂಡ ಹಾಕೋಕ್ಕಾಗಲ್ಲ, ಯಾರಾದರೂ ಬಂದವರು ಮಲಗಲಿಕ್ಕೂ ಕೂಡ ಆಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಶಾಪಲ್ಲಿ ಇಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಶಾಪಲ್ಲೇ ಇಡ್ತಾ ಇರೋದು. ಅಲ್ಲಾದರೆ ನೀಟಾಗಿರುತ್ತೆ. ಹಿಂದೆ ಸ್ವಲ್ಪ ಜಾಗ ಬಿಟ್ಟಿದ್ದೀವಲ್ಲ, ಅಲ್ಲಿ ನೀಟಾಗಿ ಇಟ್ಕೊಳ್ಬೋದು ಎಲ್ಲನೂ. ಮುಂದಕ್ಕೆ ಯಾವಾಗಾದರೂ ಬೇಕಾಗುತ್ತೆ, ಊರಿಗೇನಾದರೂ ಹೋದಾಗ ಅಲ್ಲೇನಾದರೂ ನೀಡಲಿಕ್ಕೆಲ್ಲ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು
ಅಲ್ಲೇ ಇಡೋಣ ಅಂತ ಅಂದ್ಕೊಂಡಿದ್ದು. ಯಾಕೆ ಸುಮ್ಮನೆ ಚೆನ್ನಾಗಿರೋ ವಸ್ತುನ ಸೆಕೆಂಡ್ಸ್ಗೆ ಸೇಲ್ ಮಾಡೋದು ಅಂತ. ಇನ್ನು ನೀವೆಲ್ಲ ಇವಾಗ ತಂದಿರೋ ಸೋಫಾ ಬಗ್ಗೆನೂ ಕೂಡ ಲಾಸ್ಟ್ ವ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ. ನನಗೆ ಅದು ಪ್ರೈಸೆಲ್ಲ ಹೇಳೋದು ನಿಜವಾಗ್ಲೂ ಆ ವ್ಲಾಗಲ್ಲಿ ಮರ್ತೋಗ್ಬಿಡ್ತು. ಅದಲ್ಲದೆ ವಿಡಿಯೋ ಕೂಡ ಲೆಂತ್ ಆಯ್ತಲ್ಲ, ಇದರಲ್ಲಿ ನಾನು ಪ್ರೈಸ್ನ ಹೇಳೋದೇ ಮರ್ತುಬಿಟ್ಟೆ. ಹಾಗೆ ನೀವು ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ರಿ. ಅದಲ್ಲದೆ ಎಲ್ಲಿ ಪರ್ಚೇಸ್ ಮಾಡಿರೋದು ಅಂತ ಕೂಡ ಸುಮಾರು ಕಮೆಂಟ್ ಬರ್ತಾಯಿತ್ತು. ಹಾಗಾಗಿ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನಾವೇ ಅಮೌಂಟ್ನ ಕೊಟ್ಟು ಪರ್ಚೇಸ್ ಮಾಡಿರೋದು. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು 10 ಇಯರ್ಸ್ ನಮಗೆ ವಾರಂಟಿ ಕೊಟ್ಟಿದ್ದಾರೆ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಅಡ್ರೆಸ್ಗೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನಮಗೆ ತುಂಬಾ ಇಷ್ಟ ಆಯಿತು. ನೀವು ನೋಡ್ದಂಗೆ ನಾವು ಎಷ್ಟೊಂದು ಶಾಪ್ಗೆ ವಿಸಿಟ್ ಮಾಡಿ ಅದೆಲ್ಲ ಕಡೆ ವಿಚಾರಿಸಿ ಅದಾದಮೇಲೆ ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ದು. ಇದು ನಮ್ಮ ಆಂಟಿಯವ್ರಿಗೆ ಪರಿಚಯ ಇರೋರೆ, ಅಂದರೆ ಅವ್ರ ಮನೆಗೆ ನೆನೆ ಸೋಫಾ ಎಲ್ಲನೂ ಕೊಟ್ಟಿರೋರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿದ್ದು ಅಷ್ಟೇ. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಅದಲ್ಲದೆ ಕಲರ್ನ ನಾನು ಯಾವ ಸೆಲೆಕ್ಟ್ ಮಾಡಿದೆ ಅದರಲ್ಲೇ ಮಾಡಿಕೊಟ್ಟಿದ್ದಾರೆ. ನಾನು ಮೊದಲು ನೋಡಿ ಸೋಫಾ ಯಾವ ಥರ ಇತ್ತು ಅಂತ ಅಂದರೆ ಅದಕ್ಕೆ ನಾರ್ಮಲ್ ಇದೇ ಥರ ಕಲರು ಬೇರೆ ಕ್ಲಾತ್ನ ಹಾಕಿದ್ರು. ಅದನ್ನು ನಾನು ಹೇಳಿದಾಗ ಅವರೇ ಸಜೆಸ್ಟ್ ಮಾಡಿದ್ರು, ಬೇಡ ಮೇಡಮ್ ಅದು ವಾಷಬಲ್ ಅಲ್ಲ, ಇದಾದರೆ ವಾಷಬಲ್ ಕ್ಲಾತ್ ಇದೆ, ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಇದನ್ನು ಪರ್ಚೇಸ್ ಮಾಡಿದ್ದು. ಅದಲ್ಲದೆ ಈ ಸೋಫಾದು ಪ್ರೈಸ್ ಬಂದುಬಿಟ್ಟು 45,000. ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ಡಿಸ್ಕೌಂಟ್ ಎಲ್ಲ ತೊಗೊಂಡು ಅದಾದಮೇಲೆ 40,000 ರೂಪಾಯಿ ಪೇ ಮಾಡಿದೋ. ಇನ್ನು ಡೆಲಿವರಿ ಚಾರ್ಜ್ ಏನು ಕೊಡಲಿಲ್ಲ. ನಾವು ಬಂದವ್ರಿಗೆ ಒಂದು ಅಂದರೆ ಇಲ್ಲಿ ಶಿಫ್ಟ್ ಮಾಡಲಿಕ್ಕೆ ಬಂದ್ರಲ್ಲ ಅವರಿಗೆ ಒಂದು 200 ರೂಪೀಸ್ ಕೊಟ್ಟೆ ಅಷ್ಟೇ. ಅದನ್ನು ಬಿಟ್ಟರೆ ಇದರಲ್ಲಿ 65,000 ರೂಪೀಸ್ ಬರುತ್ತಂತೆ, 75,000 ರೂಪೀಸ್ದು ಕೂಡ ಬರುತ್ತಂತೆ. ನಾವು 3rd ಕ್ವಾಲಿಟಿಲಿ ತೊಗೊಂಡಿದ್ದು ಸಾಕು ಅಂತ ಹೇಳ್ಬಿಟ್ಟು. 3rd ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು ಕೂಡ. ಆಯಿತು ಎಲ್ಲ ತೊಗೊಂಡೋಗಿ ಎಲ್ಲರೂ ಸೇರ್ಬಿಟ್ಟು ಶಾಪಲ್ಲೇ ಇಟ್ಟಿದ್ದಾರೆ, ಅಲ್ಲೇ ಇರಲಿ ಅಂತ. ಹಿಂದೆ ತುಂಬಾ ಜಾಗ ಇದೆ ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲಿ ನೀಟಾಗಿ ಇಡೋಣ ಅಂತೇಳಿ ನನ್ನ ಪ್ಲ್ಯಾನು. ಅದು ನಿಧಾನಕ್ಕೆ ಕ್ಲೀನ್ ಮಾಡಿಸ್ಬೇಕು. ಇನ್ನು ಇಬ್ಬರು ಕೂಡ ಒಂದೇ ಒಂದು ದೋಸೆ ತಿಂದರು ಅಷ್ಟೇ, ಹಾಗೆ ಹೋದ್ರು. ಬಂದು ತಿಂತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೋಗಿದಾರಲ್ವ ಅಲ್ಲಿಗೆ, ಅದನ್ನು ಇಟ್ಬಿಟ್ಟು ಬರೋ ಅಷ್ಟರಲ್ಲಿ ಇನ್ನೊಂದು 2-3 ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಚಟ್ನಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಮಾಡಿದ್ದೆ ಆಯಿತಾ. ಹಾಗೆ ಕೆಂಪು ಚಟ್ನಿ ಕೂಡ ಕಡಿಮೆ ಕ್ವಾಂಟಿಟಿಲೇ ಮಾಡಿದ್ದೆ, ಖಾಲಿ ಆಗಿಬಿಡ್ತು. ಹಂಗಾಗಿ ಮತ್ತೆ ಹೊಸದಾಗಿ ಅದೇ ಚಟ್ನಿ ಮಾಡಿದೆ. ಇನ್ನು ಕೆಂಪು ಚಟ್ನಿ ಕೂಡ ಈಗ ಮಾಡಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನನ್ನ ತಮ್ಮಗೆ ಹೇಳಿದೆ ಹಂಗೆ ತೊಗೊಂಡು ಬರಪ್ಪ ಅಂತೇಳಿ. ಬಂದಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚಟ್ನಿ ಕೂಡ ಮಾಡ್ಕೊಳ್ಬೇಕು. ಇಷ್ಟಿದೆ. ಅವರಿಗೆ ಹೆಂಗೆ ಅಂದರೆ ಅವ್ರಿಗೆ ಇಷ್ಟ ಆಗಿದ್ದು ಇದನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬಂದಿದೆ ಅಂತೆ. ಒಂದೇ ಒಂದು ದೋಸೆಗೆ ನಾನು ಕಡಿಮೆ ಹಾಕ್ಬಿಟ್ಟು ಕೊಟ್ಟೆ, 2ನೇ ದೋಸೆಗೆ. ಆವಾಗ ಚೆನ್ನಾಗಿಲ್ಲ, ಅಷ್ಟೊಂದು ಮೊದಲು ತಿಂದಿರೋ ಥರ ಅನಿಸ್ತಾ ಇಲ್ಲ ಅಂದರು. ಸರಿ ಅಂದ್ಬಿಟ್ಟು ಸ್ವಲ್ಪ ಚಟ್ನಿ ಜಾಸ್ತಿನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ಸಂತು ಕೂಡ ಎಲ್ಲನೂ ಶಿಫ್ಟ್ ಮಾಡಿ ಬಂದು ಊಟ ಮಾಡಿಕೊಂಡು ಹೊರಟ. ಅವ್ನಿಗೆ ಈ ಥರ ನಾನು ವಿಡಿಯೋ ಮಾಡಬಾರ್ದು, ವಿಡಿಯೋ ಮಾಡಿದ್ರೆ ಅವ್ನಿಗೆ ಮುಜುಗರ ಅಂತೆ, ಯಾವಾಗಲೂ ಹಂಗೆ ಹೇಳ್ತಿರ್ತಾನೆ. ಸುಮ್ಮನೆ ಹಂಗೆ ಒಂದು ಕ್ಲಿಪ್ ಮಾಡ್ಕೊಂಡಲ್ಲ, ಅದಕ್ಕೆ ನೋಡ್ತಾ ಇದ್ದ, ಹಿಂಗೆ ಮಾಡಬೇಡ ಅಂದರೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಇನ್ನು ನಾನು ಸ್ವಲ್ಪ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತೇಳಿ ಫೇಸ್ ಪ್ಯಾಕ್ನ ಕೂಡ ಮಾಡಿಕೊಂಡೆ. ಸುಮಾರು ದಿನ ಆಗೋಗ್ಬಿಟ್ಟಿತ್ತು. ಈ ಮನೆಗೆ ಬಂದಮೇಲೆ ನಾನು ಒಂದಿನ ಕೂಡ ಫೇಸ್ ಪ್ಯಾಕ್ ಮಾಡಿಕೊಂಡೇ ಇಲ್ಲ. ಇದಕ್ಕೆ ಬೇರೆ ಏನು ಬೇಕಿಲ್ಲ, ಬರೀ ಮೊಸರು, ಜೇನುತುಪ್ಪ, ಕಾಫಿ ಪೌಡರ್ ಹಾಗೆ ಕಡಲೆ ಇಟ್ಟಿದ್ರೆ ಸಾಕು. ಎಲ್ಲರೂ ಕೂಡ ನಾನು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಫೇಸ್ಗೂ ಅಪ್ಲೈ ಮಾಡ್ಕೊಳ್ಬೋದು, ಹಾಗೆ ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಟ್ಯಾನ್ ರಿಮೂವ್ ಆಗುತ್ತೆ. ಹಾಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ ನೋಡಿ, ಅದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಇದರಲ್ಲಿ ಜಾಸ್ತಿ ಏನು ಕಡಿಮೆ ಆಗೋಲ್ಲ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ, ಆದರೆ ಟ್ಯಾನ್ ಮಾತ್ರ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಅದನ್ನು ಕೂಡ ಮಾಡಿಕೊಂಡೆ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು. ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಅವ್ರು ಬರೋ ಅಷ್ಟರಲ್ಲಿ. ನಾನು ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಅಲ್ಲ ಯಾರನ್ನ ಎಗ್ ದೋಸೆಗೆ ಕರಿಬೇವು ಹಾಕ್ತಾರ? ಅದು ಎಗ್ ಮಸಾಲಾ ದೋಸೆ ಟೇಸ್ಟ್ ನೋಡ್ಬಿಟ್ಟು ನಾನು ಆಂಧ್ರಾಗ ಹೋದಾಗೆಲ್ಲ ತಿಂತಾ ಇರ್ತೀನಿ. ಈಗ ರೆಡ್ ಚಟ್ನಿನೂ ಮಾಡಿರ್ಬೇಕಲ್ಲ, ಅಂದರೆ ಅದರಲ್ಲಿ ಹಾಕಿದ್ದೀನಿ. ಟೇಸ್ಟ್ ನೋಡ್ಬಿಟ್ಟು ಹೇಳಪ್ಪ, ಮುಂಚೆನೆ ಹೇಳ್ಬಿಟ್ರೆ. ಚಟ್ನಿ ನಮ್ಮ ಸ್ಟೈಲೇ. ದೋಸೆ ಚೆನ್ನಾಗಿ, ಚಟ್ನಿನೂ ಚೆನ್ನಾಗಿ. 2ನೇ ಸಲ ಮಾಡಿದ್ವಿ. ಮತ್ತೆ ಚಟ್ನಿ ಖಾಲಿ ಆಯಿತು ಅಂತ ಕೆಂಪು ಚಟ್ನಿ ಮತ್ತೆ ವೈಟ್ ಚಟ್ನಿ 2ನೇ ಸಲ ಮಾಡಿದೆ. ಕತ್ರಿಗುಪ್ಪೆ ದ್ವಾರಕಾ ಹೋಟ್ಲು ಚಟ್ನಿ ಥರ ಆಯ್ತು. ಎಷ್ಟು ಹೋಟ್ಲಲ್ಲಿ ತಿಂದಿರಿ ಅಪ್ಪು? ನಮ್ಮ ಬಾಸ್ ಎಲ್ಲ ಹೋಟ್ಲೆಲ್ಲ ತಿಂದು ಊಟವ್ರು ಏನು ಮಾಡೋದು.
ಚೆನ್ನಾಗೈತೆ. ಚೆನ್ನಾಗಿಯಾ? ನಂಗೆ ಹೆಂಗ ಅನಿಸ್ತು ಗೊತ್ತಾ, ಒಂದು ಹೋಟೆಲ್ ಓಪನ್ ಮಾಡ್ಬೋದು ಈ ದೋಸೆಯಿಂದ ಅನಿಸ್ತು. ದೋಸೆಯಿಂದ ಆಗಲ್ಲ, ಚಟ್ನಿಯಿಂದ ಮಾಡ್ಬೋದು. ದೋಸೆ ಆಗಕ್ಕೆ ನಾನೇ ಬರ್ಬೇಕು. ಈ ದೋಸೆ ನೋಡಿ ಹೆಂಗೈತೆ. ನಾನು ಅವಾಗಿಂದ ಮಾಡಿದ್ದೀನಿ, ಸೊ ನನಗೂ ಸ್ವಲ್ಪ ಟಯರ್ಡ್ ಆಗೈತೆ, ಅದಕ್ಕೆ ಹೆಂಗೋ ಅದು ಟಯರ್ಡ್ಗೂ ದೋಸೆಗೂ ಏನ್ ಸಂಬಂಧ? ಅದಂಗೆ ಎನರ್ಜಿ ಇಲ್ಲ ಅಂದಾಗ ಈಗ ನೀನು ಇದಿರೋ ದೋಸೆನೆ ನಾನು ಇದು ತೋರಿಸ್ಲಾ? ಬನ್ನಿ ಇರಿ, ಒಳ್ಳೇದೇನೆ ನನಗೆ. ಬೇಡ, ಆರಾಮಾಗಿ ಹೋಗೋದು. ಪಾಪಚ್ಚಿ ಬಿಸಿ ಬಿಸಿ ತಿನ್ಲಿ ಅಂತ ಇಷ್ಟೊತ್ತು ಎದ್ದಿದ್ದು ಮಾಡ್ಕೊಟ್ರೆ. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 10:30 ಆಗಿದೆ. ಇವ್ರು ಊಟ ಮಾಡೋ ಟೈಮ್ ನೋಡ್ರಿ 10:30. ನಂದು ಊಟನೇ ಡೈಜೆಸ್ಟ್ ಆಗೋಗ್ಬಿಟ್ಟಿದೆ. ತಿಂತೀಯಾ? ಬೇಡಪ್ಪ, ನಿದ್ದೆ ಬರಲ್ಲ ಆಮೇಲೆ. ನೀನೇ ಫಸ್ಟ್ ಊಟ ಮಾಡಿದ್ರೆ ನಿದ್ದೆ ಬರಲ್ಲ ಅನ್ನೋದು ಪ್ರಪಂಚದಲ್ಲಿ ನೀನೇ ಮೊದಲು. ನನಗೆ ಹಂಗೆ ಎಲ್ಲ ನಮ್ಗೆ ಊಟ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ, ನಿನ್ಗೆ ಊಟ ಮಾಡಿದ್ರೆ ನಿದ್ದೆ ಬರಲ್ಲ. ಹೌದು, ಲಾಜಿಕ್ ಇಲ್ಲ. ನಿನ್ ದೋಸೆಲ್ಲೂ ಲಾಜಿಕ್ ಇಲ್ಲ. ಏನ್ ಗೊತ್ತಾ, ಈಗ ಊಟ ಮಾಡಿದ ತಕ್ಷಣ ಹೋಗಿ ಮಲಗಿದ್ರೆ ಕೆಲವರು ನಿದ್ದೆ ಬರುತ್ತೆ. ನನಗೆ ಹೊಟ್ಟೆ ಎಲ್ಲ ಭಾರ ಅನ್ಸುತ್ತೆ, ನಿದ್ದೆ ಬರಲ್ಲ. ನಿನ್ಗೂ ಗೊತ್ತು ತಾನೆ. ಅದನ್ನೇ ನಾನು ಹೇಳ್ತಾ ಇರೋದು. ನಿನ್ನೆ ರಾತ್ರಿ 1:30 ಆಗೈತೆ ನಾನು ಮಲಗೋದು. ಏನೋ ಈ ಮನೇಲಿ ನಿದ್ದೆ ಬರ್ತಿಲ್ವೋ ಏನೋ ಗೊತ್ತಿಲ್ಲ. ಎಷ್ಟು ಗಂಟೆ ಮಲಗಿದ್ ನಾನು ರಾತ್ರಿ? ಮನೇಲಿ ನಿದ್ದೆ ಅಂತಲ್ಲಮ್ಮ, ಚಿಂತೆ ಇದ್ರೆ ನಿದ್ದೆ ಬರಲ್ಲ ಆಯ್ತಾ. ಟೆನ್ಷನ್ ಮಾಡ್ಕೊಂಬಾರ್ದು, ನಂತರ ಫ್ರೀಯಾಗಿರ್ಬೇಕು ಯಾವಾಗಲೂ. ನಾನು ತಲೆಗೆ ದಿಂಬಿಗೆ ತಲೆ ಕೊಟ್ಟ ತಕ್ಷಣ ನಿದ್ದೆ ಮಾಡ್ಬಿಡ್ತೀನಿ. ನಿನ್ನೆ ಅಂತೂ ನಂಗೆ ನಿದ್ದೆನೇ ಇಲ್ಲ. ಬೆಳಿಗ್ಗೆ ಎದ್ರೆ ಫುಲ್ ತಲೆ ಸುತ್ತಾ ಇದೆ. ನಿದ್ದೆ ಇಲ್ಲದಕ್ಕೋ ಏನೋ ಗೊತ್ತಿಲ್ಲ ಇವತ್ತು. ನನಗೂ ಟೆನ್ಷನ್ ಆಗುತ್ತೆ, ನಿದ್ದೆ ಬರಲ್ಲ. ಅಯ್ಯೋ ನಾಳೆ ಬೆಳಗ್ಗೆನೆ ಬೆನ್ಸ್ ಕಾರ್ ತಂದು ನಿಲ್ಲಿಸ್ಬೇಕು ಅನಿಸ್ತದೆ. ಆದರೆ ಆವಾಗ ನಿದ್ದೆ ಬರಲ್ಲ. ಅವಾಗ ನಾನೇ ಅನ್ಕೊಂತೀನಿ, ಅಯ್ಯೋ ನನಗೆ ಹಾಕ್ಬೇಕು ಬೆನ್ಸ್ ಕಾರ್, ಓಡಾಡಕ್ಕೆ 2 ವೀಲರ್ ಐತಲ್ಲ ಸಾಕು ಅಂದ್ಬಿಟ್ಟು ಮನಿಕಂತೀನಿ. ಅವಾಗ ಚೆನ್ನಾಗಿ ನಿದ್ದೆ ಬರ್ತದೆ. ನನ್ಗೇನು ಬೆನ್ಸ್ ಕಾರ್ ಬೇಕು ಅಂತ ಏನು ಟೆನ್ಷನ್ ಮಾಡ್ಕೊಂಡಿಲ್ಲ. ಇವ್ರು ಹೇಳ್ತಾರೆ ಇವರು. ಮತ್ತೆ ಇನ್ನೇನು ಟೆನ್ಷನ್ ನಿಮಗೆ? ಏನು ಟೆನ್ಷನ್ ಇಲ್ಲ, ನಾರ್ಮಲ್ ಆಗಿ ಇದ್ರೆ ಆದ್ರೂ ನಿದ್ದೆ ಬರಲಿಲ್ಲ. ಒಂದೇ ಒಂದು ಚಿಕ್ಕದೊಂದು ಟೆನ್ಷನ್ ಇದೆ, ಅದು ನಾಳೆ ಕ್ಲಿಯರ್ ಆದ್ರೆ ಸಾಕು. ಅಲ್ಲಿಂದ ಕಾಲು ಅಲ್ಲಿಗೆ ಹೋಗೋದು. ಅದು ಕಾಣಿಸ್ತಾಯ್ತಾ? ಅಯ್ಯೋ ಕಾಲು ನಿಟ್ಕೊಂಡು ಊಟ ಮಾಡ್ಬಾರ್ದು. ಈಗ ಗೊತ್ತಾಯ್ತಾ? ಈಗೇನು ಗೊತ್ತಾಗಿಲ್ಲ. ದೋಸೆ ಖಾಲಿ ಆದ್ಮೇಲೆ ಕಾಲು ನಿಟ್ಕೊಂಡಿದ್ದು ನಾನು. ಬೇಯಬೇಕು ಇನ್ನೂ ಸ್ವಲ್ಪ. ಚಟ್ನಿ ಚೆನ್ನಾಗೈತೆ. ಆಗಲೇ 10 ಸಲ ಹೇಳಿದೆ, ಇದು 11ನೇ ಸಲ. ಚಟ್ನಿ ಇದು ವೇಸ್ಟ್ ಆಯ್ತದೆ ಅಂದ್ಬಿಟ್ಟು ಎಲ್ಲ ಒಂದೇ ದೋಸೆಗೆ ಸುರಿತಾ ಇದೆಯಾ? ಅದೇ ರೆಡ್ ಚಟ್ನಿ. ಮೊದಲು ಚಟ್ನಿ ಹಾಕ್ಬಿಟ್ಟು ಎಗ್ ಹಾಕ್ತೆ ಆ ದೋಸೆಗೆ. ಈ ದೋಸೆಗೆ ಎಗ್ ಹಾಕ್ಬಿಟ್ಟು ಅದ್ರ ಮೇಲೆ ಚಟ್ನಿ ಹಾಕ್ತೆ, ಅದಕ್ಕೆ ಕಲರ್ ಕಾಣಿಸ್ತೈತೆ. ಓಕೆ ಭಯ್ಯ, ನನ್ನ ತಲೆ ಕೂದಲು ಕಪ್ಪುಗಾಗ್ಬಿಟ್ಟೈತೆ. ಇರಿ ತೋರಿಸ್ತೀನಿ. ನಿಜ ಗೊತ್ತಿಲ್ಲ ನನಗೆ ಏನಾಗೈತೆ. ಎಲ್ಲಿ ತಿರುಗಿ ನೋಡೋಣ. ಹೌದು, ಕಪ್ಪಗಾಗ್ಬಿಟ್ಟೈತಾ? ಕಪ್ಪಗಾಗಿಲ್ಲ, ಸ್ವಲ್ಪ ಕಲರ್ ಕೆಂಚ್ಗಾಗ್ಬಿಟ್ಟೈತಾ? ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನಮಗೆ ಇಷ್ಟ ಆಗುತ್ತೆ. ದಯವಿಟ್ಟು ಇವತ್ತೇ ಲಾಸ್ಟ್ ಮಾಡ್ಬಿಡಿ. ನನ್ನ ಮಗಳು ಬಂದು ಹೇಳೋವರೆಗೂ ನಾನು ಕಲರ್ ಎಲ್ಲ ಹಾಕಿ ಅಪ್ಪ ಡ್ಯಾಡಿ ಕಲರ್ ಹಾಕಿ ಡ್ಯಾಡಿ ಅಂದರೆ ಹಾಕ್ತೀನಿ, ಇಲ್ಲ ಅಂದರೆ ಹಾಕಲ್ಲ. ಇನ್ನು ಸುಮಾರು ಜನ ನನಗೆ ಕಮೆಂಟಲ್ಲಿ ಹೇಳ್ತಿದ್ರಿ, ಇಯರ್ ಪ್ಯಾಕ್ ಎಲ್ಲ ನಿಮ್ಮ ಹಸ್ಬೆಂಡ್ಗೆ ಮಾಡಿ, ಹಾಗೆ ಫೇಸ್ ಪ್ಯಾಕ್ ನಿಮ್ಮ ಹಸ್ಬೆಂಡಿಗೆ ಮಾಡಿ ಅಂತೇಳಿ. ನೋಡಿದ್ರಲ್ಲ, ಅವ್ರು ಯಾವುದೇ ಥರ ಏರ್ ಪ್ಯಾಕ್ ಫೇಸ್ ಪ್ಯಾಕ್ ಏನಂದರೆ ಏನೂ ಅಪ್ಲೈ ಮಾಡಿಸ್ಕೊಳ್ಳಲ್ಲ. ಅವರು ತುಂಬ ಬಲವಂತ ಮಾಡಿ ಹಚ್ಲಿಕ್ಕೆ ನನಗೂ ಅಷ್ಟೊಂದೇನು ಇಷ್ಟ ಆಗಲ್ಲ. ಸುಮ್ಮನೆ ಫೋರ್ಸ್ ಮಾಡಿ ಇದು ಮಾಡೋದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ ಈ ಥರ ಫುಲ್ಲು ಗ್ರೇ ಏರ್ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ಈ ಸಲ ಫೋರ್ಸ್ ಮಾಡಿ ಮೆಹಂದಿ ಸೊಪ್ಪನ್ನ ಅಪ್ಲೈ ಮಾಡಿದ್ದೆ. ಅದನ್ನು ಹಿಂಗೆ ಹೇಳ್ತಾ ಇದ್ದಾರೆ. ಇನ್ನು ಸುಮಾರು ಜನ ಅದನ್ನೇ ಕಮೆಂಟಲ್ಲಿ ಹೇಳ್ತಿರ್ತೀರ, ಎಲ್ಲರಿಗೂ ನೀವು ಮಾತ್ರ ಫೇಸ್ ಪ್ಯಾಕ್ ಮಾಡ್ಕೊತೀರಾ, ಹಂಗೆ ಹಿಂಗೆಲ್ಲ ಮಾಡ್ತೀರಾ, ನಿಮ್ಮ ಹಸ್ಬೆಂಡಿಗೆ ಮಾಡಲ್ವಲ್ಲ ಅಂತ ಹೇಳ್ಬಿಟ್ಟು. ಮಾಡಲ್ಲ ಅಂತೇನಿಲ್ಲ, ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಅವ್ರಿಗೆ ಯಾವ ಥರ ಇಷ್ಟನೋ ಆ ಥರನೇ ಇರಲಿಕ್ಕೆ ಬಿಡ್ತೀನಿ. ನಾನೇನು ಅಷ್ಟೊಂದು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಇದು ಹಚ್ಕೊಳಪ್ಪು ಇದು ಬಿಡಪ್ಪು ಅಂತ ಎಲ್ಲ ಹೇಳ್ಬಿಟ್ಟು ಅಷ್ಟೇ. ಇನ್ನು ಬೆಳಿಗ್ಗೆ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ಸ್ವಲ್ಪ ಅರ್ಜೆಂಟಲ್ಲಿ ಊರಿಗೆ ಹೋಗಬೇಕಿತ್ತು. ಊರಿಗೆ ಹೋಗ್ತಿಲ್ಲ, ಕೇರ್ಪೇಟೆಗೆ ಹೋಗಬೇಕಿತ್ತು. ಹಾಗಾಗಿ
ಮಾಮೂಲಿಯಾಗಿ ಬೆಳಗ್ಗೆ ಬೇಗ ಎದ್ದು ಹೊರಡ್ತೀನಲ್ಲ, ಅದೇ ಥರ ಇವತ್ತು ಕೂಡ ಬೇಗ ಎದ್ದೆ. ಇವತ್ತೇನಾಯಿತು ಅಂದರೆ ನಾನು ನಾರ್ಮಲಾಗಿ ಊರಿಗೇನಾದರೂ ಹೊರಡ್ಬೇಕಂದ್ರೆ 3 ಗಂಟೆಗೆಲೇ ಅಲಾರಾಮ್ ಇಟ್ಬಿಡ್ತೀನಿ. ನಂಗೆ ಎಚ್ಚರ ಆಗಲ್ಲ, ಖಂಡಿತ 3 ಗಂಟೆಗೆಲ್ಲ ಎಚ್ಚರನೇ ಆಗಲ್ಲ. ನಂಗೆ ಕರೆಕ್ಟಾಗಿ ಎಚ್ಚರ ಆಗೋದೇನೆ 4:15 ಆ ಟೈಮಿಗೆ ಮಾತ್ರ ನನಗೆ ಎಚ್ಚರ ಆಗೋದು. ಇವತ್ತು 3 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ, ಅದೇನೋ ನನಗೆ ಸೌಂಡೇ ಕೇಳಿಸಿಲ್ಲ ಅನಿಸುತ್ತೆ. ಅದಲ್ಲದೆ ಸ್ವಲ್ಪ ಇವತ್ತು ಲೇಟಾಗಿ ಬೇರೆ ಮಲ್ಕೊಂಡಲ್ಲ ನಿನ್ನೆ ರಾತ್ರಿ, ಹಾಗಾಗಿ ಎಚ್ಚರ ಆಗಿಲ್ಲ ಅನ್ಕೋತೀನಿ. ಒಂದು 3:15 3:45 ಆಗಿತ್ತು, ಅವಾಗ ಎಚ್ಚರ ಆಯಿತು. ಹಾಗಾಗಿ ಬರೀ ಅರ್ಜೆಂಟಲ್ಲಿ ಏನು ಮಾಡೋಕ್ಕಾಗುತ್ತೆ, ಅದನ್ನೇ ತಿಂಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲನೂ ಹಾಕಿ ಪುಲಾವ್ನ ಮಾಡಿಬಿಟ್ಟೆ. ನನಗೆ ಅದೇ ತುಂಬ ಈಸಿ. ಈ ಥರ ಏನಾದರೂ ಊರಿಗೆ ಹೋಗ್ಬೇಕಂದ್ರೆ ನಾನು ಸಾಮಾನ್ಯವಾಗಿ ಯಾವಾಗ್ಲೂ ಪಲಾವೇ ಮಾಡಿಬಿಡ್ತೀನಿ, ಯಾಕಂದರೆ ಅದು ಬೇಗನೆ ಆಗೋಗ್ಬಿಡುತ್ತೆ. ಇನ್ನು ಸಾಂಬಾರನ್ನೂ ಕೂಡ ರೆಡಿ ಮಾಡಿಟ್ಬಿಟ್ಟೆ ಹೋಗೋಣ ಅಂದ್ಕೊಂಡೆ, ಯಾಕಂದರೆ ರಾತ್ರಿ ಬರೋದು ಅಂದರೆ ಸಂಜೆ ಬರೋದು ಲೇಟ್ ಆಗುತ್ತೆ. ಇನ್ನು ಅಲ್ಲಿಂದ ಬಂದು ಸಾಂಬಾರು ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರನ್ನೂ ರೆಡಿ ಮಾಡಿ ಇಟ್ಬಿಟ್ಟೆ ಹೊರಡೋಣ ಅಂತಲೇ ಅಂದ್ಕೊಂಡು ಮಲ್ಕೊಂಡಿದ್ದು. ಆದರೆ ಲೇಟ್ ಆಗೋಯ್ತಲ್ಲ, ಇನ್ನು ಸಾಂಬಾರೆಲ್ಲ ಮಾಡಿಕೊಂಡು ಇದ್ದರೆ ಟೈಮ್ ಆಗೋಗ್ಬಿಡುತ್ತೆ. ಅದೊಂದು ಬಸ್ ಮಿಸ್ ಆಗಿಬಿಟ್ರೆ ನಮ್ಮ ಊರಿಗೆ ಬಸ್ ಕೂಡ ಸಿಗಲ್ಲ. ಹಾಗಾಗಿ ಬೇಡ ಅಂದ್ಕೊಂಡು ಬರೀ ಪಲಾವ್ ಮಾಡಿ ನನಗೆ ಚಿಯಾ ಪುಡ್ಡಿಂಗ್ನ ಮಾಡಿಕೊಂಡೆ. ರಾತ್ರಿಯೇ ಸ್ವಲ್ಪ ಕೋಕೋನಟ್ ಮಿಲ್ಕ್ಗೆ ಚಿಯಾ ಸೀಡ್ಸ್ನೆಲ್ಲ ನೆನೆಸಿಟ್ಟಿದ್ದೆ, ಅದಕ್ಕೆ ಬೆಳಗ್ಗೆ ಸ್ವಲ್ಪ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಚಿಯಾ ಪುಡ್ಡಿಂಗ್ ಮಾಡ್ಕೊಂಡು ನಾನು ಕೂಡ ಬಾಕ್ಸ್ಗೆ ಹಾಕ್ಕೊಂಡು ಹೊರಟಿದ್ದು. ಇನ್ನು ನನ್ನ ಹಸ್ಬೆಂಡ್ ಪ್ರತಿ ಸಲ ಕೂಡ ಪಾಪ ಅವರು ಬೇಜಾರೇ ಮಾಡ್ಕೊಳಲ್ಲ, ಹಿಂಗೆ ಊರಿಗೆ ಹೋಗ್ಬೇಕಪ್ಪು ಸ್ವಲ್ಪ ಅಲ್ಲಿ ಕೆಲಸ ಇದೆ ಅಂದರೆ ಸರಿ ಅಮ್ಮ ಆಯಿತು ಹೊರಡು ಡ್ರಾಪ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಅವರು ಪ್ರತಿ ಸಲ ಕೂಡ ಬೆಳಗ್ಗೆನೇ ಎಬ್ಸಿದ್ರು, ನಾನು ಎಷ್ಟು ಗಂಟೆಗೆ ಎಬ್ಸಿದ್ರು ಕೂಡ ಬಂದು ಡ್ರಾಪ್ ಮಾಡಿಬಿಟ್ಟೆ ಹೋಗ್ತಾರೆ. ಒಂದೊಂದ್ಸಲ ನನಗೆ ಬೇಜಾರಾಗ್ಬಿಡುತ್ತೆ, ಪಾಪ ಇಷ್ಟು ಬೇಗ ಎಬ್ಬಿಸ್ಬೇಕಲ್ಲ, ರಾತ್ರಿನೂ ಪಾಪ ಲೇಟಾಗಿ ಮಲಗಿರ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಅವ್ರೇನು ಬೇಜಾರು ಮಾಡ್ಕೊಳಲ್ಲ, ಎಷ್ಟು ಗಂಟೆಗೆ ಎಬ್ಸಿದ್ರು ಸರಿ ಹೊರಡೋಣ ನಡಿಯಮ್ಮ ಅಂತಲೇ ಬರ್ತಾರೆ. ಇನ್ನು ನಾವು ಕೇರ್ಪೇಟೆಗೆ ಬಂದು ಅಲ್ಲಿಂದು ಸ್ವಲ್ಪ ಕೆಲಸ ಇತ್ತು, ನಮ್ಮ ಪರ್ಸ್ನಲ್ ಕೆಲಸ. ಹಾಗಾಗಿ ಆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಅದಾದಮೇಲೆ ಒಂದು ಬೇಕ್ರಿಗೆ ಬಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತೇಳಿ ನಾನು ಮತ್ತು ಅಮ್ಮ ಇಬ್ಬರು ಬಂದು ಬೆಳಗ್ಗೆ ಸ್ವಲ್ಪ ಚಿಯಾ ಪುಡ್ಡಿಂಗ್ ತಿಂದಿದ್ದಷ್ಟೇ, ಬೇರೆ ಏನು ತಿಂದಿರಲಿಲ್ಲ. ಅದಾದಮೇಲೆ ಹೋಟೆಲ್ಗೆ ಹೋಗೋಕ್ಕೂ ನನಗೇನು ಅಷ್ಟೊಂದು ಮನಸ್ಸಿರಲಿಲ್ಲ, ಹಾಗಾಗಿ ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಅಮ್ಮ ಇಬ್ಬರೂ ಮಸ್ಕ್ ಮೆಲನ್ ಜ್ಯೂಸ್ನ ತಗೊಂಡು. ಇನ್ನು ಅಮ್ಮನೂ ಕೂಡ ಊಟ ಏನು ಬೇಡ ಅಂತ ಹೇಳಿದ್ರು, ಸರಿ ಅಂದ್ಬಿಟ್ಟು ಇಬ್ಬರು ಕೂಡ ಏನು ಊಟ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಇನ್ನು ಅಲ್ಲಿಂದ ಬೇರೆ ಎಲ್ಲೂ ಹೋಗಲಿಲ್ಲ. ಒಬ್ಬನ್ನ ನೋಡಬೇಕಂತ ಸುಮಾರು ಸಲ ಅನ್ನಿಸ್ತಾ ಇತ್ತು ನನಗೆ. ಇವತ್ತು ಏನಂದರೆ ಕೇರ್ಪೇಟೆಗೆ ಹೋಗುವಾಗ ಆ ಬಸ್ ಬಂದು ನಮ್ಮ ಅವ್ವರ ಊರ ಮೇಲೇ ಹೋಗೋದು. ಆ ಬಸ್ ಹೋಗೋ ದಾರಿಲಿನೇ ಮನೆ ಕೂಡ ಇರೋದು, ಕಾಣಿಸುತ್ತೆ ಬಸ್ಸಲ್ಲಿ ಕೂತಿದ್ರೆ ನಮ್ಮ ಮನೆ ಕಾಣಿಸುತ್ತೆ. ನಾನು ಅದು ಎಷ್ಟು ಸಲ ನೋಡಿದ್ನೋ ನಮ್ಮ ಅವ್ವ ಏನಾದರೂ ಈಚೆಗೆ ಬಂದಿರುತ್ತೋ ಏನೋ ಅಂತೇಳಿ, ಅಲ್ಲೂ ಕೂಡ ಕಾಣಿಸ್ಲಿಲ್ಲ. ಅದಲ್ಲದೆ ಫೋನ್ ಮಾಡ್ದಾಗ ಫೋನ್ ಕೂಡ ಎತ್ತಲಿಲ್ಲ. ಇನ್ನು ನೋಡೋಕ್ಕೂ ಆಗಲಿಲ್ವಲ್ಲ ಅವನ್ನ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಇವತ್ತು ಬಂದಿದ್ದಾಯಿತು. ಅವರವ್ರಿಗೆ ಹೋಗ್ಬಿಟ್ರೆ ಹೆಂಗೆ ಅಂದರೆ ಅಲ್ಲಿ ಟೈಮಿಂಗ್ ಇರುತ್ತೆ, ಆ ಟೈಮಿಗೆ ಮಾತ್ರ ಅಲ್ಲಿ ಬಸ್ ಬರೋದು. ಆ ಬಸ್ಗಳನ್ನ ಮಿಸ್ ಮಾಡಿಕೊಂಡ್ರೆ ಮತ್ತೆ ಒಂದಿನ ಅಲ್ಲೇ ಇದ್ದು ನಾಳೆ ಬರಬೇಕಾಗತ್ತೆ. ಅಮ್ಮನೂ ಬಿಡು ಹೋಗಲಿ ಏನಾಗಲ್ಲ, ಇನ್ನೊಂದು ಸಲ ಬಂದಾಗ ನೋಡುವಂತೆ, ಇನ್ನೊಂದು ದಿನ ಭಾನುವಾರ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಬರುವಂತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೊರಟ್ಬಿಟ್ಟು ಬಂದಿದ್ದಾಯಿತು. ಇನ್ನು ಇಲ್ಲಂತೂ ತುಂಬಾ ಹನಿ ಬೀಳ್ತಾಯಿತ್ತು, ಹಾಗಾಗಿ ನಾನೇನು ನನ್ನ ಹಸ್ಬೆಂಡ್ಗೂ ಕೂಡ ಫೋನ್ ಮಾಡಿನೂ ಕರೀಲಿಕ್ಕೆ ಹೋಗಲಿಲ್ಲ. ಆಟೋದಲ್ಲೇ ಹೋಗ್ಬಿಡೋಣ ಅಂತೇಳಿ ಓಲಾ ಮಾಡಿಕೊಂಡು ಶಾಪ್ ಹತ್ರ ಬಂದೆ. ಅದನ್ನೇ ಅವರು ಆಶ್ಚರ್ಯದಿಂದ ಕೇಳ್ತಾಯಿದ್ರು, ಏನು ಫೋನ್ ಮಾಡಿದೆ ನೀನು ಹಂಗೆ ಬಂದುಬಿಟ್ಟಿದೆಯಲ್ಲ, ಬಂದು ಕರ್ಕೊಂಡು ಬರ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು. ಹನಿ ಬೀಳ್ತಿತ್ತಲ್ಲ, ಹಾಗಾಗಿ ನಾನೇನು ಫೋನ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಇಬ್ಬರು ನೆನ್ಕೊಂಡು ಹೋಗ್ಬೇಕಾಗತ್ತೆ, ಈ ಕಡೆಯಿಂದನೂ ಒಂದು ರೌಂಡ್ ಅವ್ರು ನೆನಿಬೇಕು, ಮತ್ತು ಕರ್ಕೊಂಡು ಬರಬೇಕಾದ್ರೂ ಒಂದು ರೌಂಡ್ ನೆನಿಬೇಕು. ಹಾಗಾಗಿ ಒಬ್ಬಳೇ ಬಂದೆ. ಇಲ್ಲಿ ಏನಪ್ಪ ಅದು ನೆಲಮಂಗಲ ಇಲ್ಲ ಇನ್ನು ಹಿಂದೆನೇ ಕುಣಿಗಲ್ ಬಿಡ್ತಾನೇ ಶುರು ಆಯಿತು. ನಾವೆಲ್ಲ ಆಕಾಶದಿಂದ ಬರುತ್ತೆ ಅನ್ಕೊಂಡಿದ್ದ ಮಳೆ. ಎಲ್ಲಿಂದ ಬಂತು ಮಳೆ ಅಂದಿದ್ದು, ಯಾವ ಏರಿಯಾದಿಂದ? ಬೆಳಗ್ಗೆ 5 ಗಂಟೆಗೆ ಹೋಗಿರೋದಕ್ಕೆ ಇವಾಗ 6 ಗಂಟೆಗೆ ಮನೆಗೆ ಬಂದಿದ್ದೀವಿ. ಇನ್ನು ಹನಿ ಬೀಳ್ತಾ ಇತ್ತಲ್ಲ, ಹಾಗಾಗಿ ಕಾಫಿನಾದರೂ ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ನನ್ನ ಜೊತೆಲೇ ಮನೆಗೆ ಬಂದರು. ಮಳೆ ಬರ್ತಿರುವಾಗ ಅವ್ರಿಗೆ ಈ ಥರ ಕಾಫಿ ಬಜ್ಜಿ ಅದೆಲ್ಲ ಇದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬಜ್ಜಿ ಗಿಜ್ಜಿ ಎಲ್ಲ ಮಾಡಲ್ಲ ಮನೇಲಿ, ಅಟ್ಲೀಸ್ಟ್ ಕಾಫಿನಾದ್ರೂ ಕುಡಿಯೋಣ ಅಂದ್ಬಿಟ್ಟು ಹಾಲು ತೊಗೊಂಡು ಬಂದರು. ಹಾಂ, ಎಲ್ಲದಕ್ಕೂ ಹಾಕೈತಮ್ಮ, ನೋಡಲ್ಲಿ ನೀಟಾಗಿ ಕೆಳಗಡೆ. ಅಷ್ಟು ನೀರು ಇದ್ರೆ ಏನಾರ ಬಿಡು, ಅದು ನೀರು ಎಕ್ಸೆಸ್ ಆದರೆ ಆಚೆ ಬರುತ್ತೆ. ಅದನ್ನ ಪಾಟ್ ಉಲ್ಟಾ ತಿರುಗಿಸ್ಕೊಂಡ್ರೆ ಆಯ್ತು.
ಇದರಿಂದ ನೀರು ಬರುತ್ತಾ ಅನ್ನೋದೇ ಡೌಟು. ಒಂದು ಬಕೆಟ್ ನೀರು ಬಂತದೆ, ಆಮೇಲೆ ಗೊತ್ತಾಗುತ್ತೆ. ಅಲ್ಲ ನೀರೆಲ್ಲ ಮೊಳಕೆ ಬಂದ್ಬಿಟ್ಟಿದೆ. ಬೆಳಗ್ಗೆ ನೋಡಿಲ್ಲ ನಾನು, ಡೈಲಿ ನೋಡ್ತಾ ಇದ್ದೆ. ಇದ್ರಲ್ಲಾದ್ರೆ ಮೊಳಕೆ ಬಂದೈತೆ, ಇದ್ರಲ್ಲಿ ನೋಡು. ಇದು ಬಿಡು ಹೋಗ್ಲಿ, ಇದ್ರಲ್ಲಿ ಒಂದೇ ಬಂದಿರೋದು. ಬುದ್ಧನ ತಲೆ ನೋಡು ಬೈಲಿ ನೋಡಿ, ಎಲ್ಲ ಹುಳ ಥರ ಐತೆ. ಹುಳ ಅಲ್ಲ ಅಪ್ಪು, ಇದು ಕೆಂಪು ಅರ್ವೆ ಸೊಪ್ಪು. ಇದು ಫುಲ್ಲು ಹಿಂಗೆ ಬಂದ್ಬಿಟ್ರೆ ಒಂದಿನ ಸಾಂಬಾರು ಮಾಡ್ಬೋದು. ತಲೆ ತಿನ್ಬೋದು. ನನ್ನ ತಲೆ ತಿಂದಿದ್ದಲ್ಲ ಅಂತ ಅದ್ರ ಮೆಹಂದಿ ನಿಜ ಅಲ್ಲೇನೋ ಇಟ್ಟಿದ್ಯಾ ನೋಡಲ್ಲಿ ಬೈ. ತೆಂಗಿನ ಸಿಪ್ಪೆ ಮತ್ತೆ ಬಾಳೆ ಹಣ್ಣು ಬರುತ್ತಲ್ಲ, ನೋಡು ಈ ತರ ಮಾಡಿದ್ರೆ ಸ್ಮೆಲ್ ಬರದೆ ಇನ್ನೇನ್ ಬರ್ತದೆ. ಅಲ್ಲ ಇದನ್ನ ಒಂದಿನ ಫುಲ್ಲು ಅಂದ್ರೆ 24 ಗಂಟೆ ಫುಲ್ಲು ಇದ್ರಲ್ಲಿ ಹಿಂಗ್ ನೆನ್ಸ್ಬಿಟ್ಟು ಕುಡಿಬೇಕಾ? ನಿನಗ್ ಕುಡಿಸ್ಬೇಕು. ಮತ್ತೆ ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು, ಅಲ್ಲ ಇದನ್ನೆಲ್ಲ ಹಿಂಡ್ಬಿಟ್ಟು ನೀರ್ನ ಗಿಡಗಳಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಿಡ. ಮುದ್ದು ಅಂತೆ ನಡಿ. ಇನ್ನು ಇವತ್ತು ಅವರು ಬೆಳಗ್ಗೆ ಟಿಫನ್ ಮಾಡಿರೋದು ಏನು ತೊಳೆದೇ ಇಟ್ಟಿರ್ತಿಲ್ಲ, ಹಂಗೆ ಸಿಂಕಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಟೈಮ್ ಆಗಿದೆ ಅಂತೇಳಿ ಹೊರಟೋಗ್ಬಿಟ್ಟಿದ್ದಾರೆ. ಅದನ್ನೇ ಹೇಳ್ತಿದ್ದೆ, ಒಂದು ಪಾತ್ರನೂ ತೊಳೆದಿಲ್ಲ. ನೊಣ ಎಲ್ಲ ಅಡುಗೆ ಮನೇಲಿ ತುಂಬ ತುಂಬಿಕೊಂಡಿದೆ. ನೊಣ, ಹಾಗೆ ಈ ಸಣ್ಣ ಸಣ್ಣ ಸೊಳ್ಳೆ ಬರುತ್ತೆ ನೋಡಿ, ಕಣ್ಣತ್ರನೇ ಓಡಾಡ್ತಾ ಇರುತ್ತೆ ಸೊಳ್ಳೆಗಳು, ಅದು ಎಲ್ಲ. ಈ ಮನೇಲಿ ಏನೋ ಗೊತ್ತಿಲ್ಲ, ಎಷ್ಟು ನೀಟಾಗಿ ಕಿಚನ್ ಇಟ್ಕೊಂಡ್ರು ಕೂಡ ಸಿಂಕಲ್ಲಿ ಏನಾದರೂ ಒಂದೇ ಒಂದು ತಟ್ಟೆನೋ ಪ್ಲೇಟೋ ಇಟ್ಟು ಅಂದ್ರೂ ಆ ಸಣ್ಣ ಸಣ್ಣ ಸೊಳ್ಳೆಗಳ ಥರ ಇರುತ್ತೆ ನೋಡಿ, ಅದೆಲ್ಲ ಬಂದುಬಿಡುತ್ತೆ. ಅದು ಒಂದು ಸ್ವಲ್ಪ ಹಾಲ್ಗೋ ಅಥವಾ ಏನಕ್ಕಾದ್ರೂ ಬಿದ್ದರೆ ಏನೋ ಒಂಥರ ಅನಿಸ್ತಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೆ, ಅದು ನೆನೆ ಪಾತ್ರೆ ತೊಳೆದಿಟ್ಟಿಲ್ಲ ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಅವರೇನೇನೇ ಕಾಫಿ ಕೂಡ ಮಾಡಿದ್ರು. ಆದರೆ ನನಗೆ ಕಾಫಿ ಬೇಕು ಅಂತ ಹೇಳಿದೆ. ಅವರು ಬೂಸ್ಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಬೂಸ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಹಾಲಿನ ಕೆನೆ ಎಲ್ಲನೂ ಹಾಕ್ಬಿಟ್ಟು ಕಾಫಿ ಮಾಡಿದ್ರೆ ನಿಜವಾಗ್ಲೂ ಇಷ್ಟ ಆಗಲ್ಲ. ನಾನು ಯಾವಾಗಲೂ ಅಷ್ಟೇ, ಕಾಫಿ ಏನಾದರೂ ಮಾಡಬೇಕಂದ್ರೆ ಹಾಲಿನ ಕೆನೆ ಎಲ್ಲನೂ ಪೂರ್ತಿ ತೆಗೆದ್ಬಿಡ್ತೀನಿ, ಇದರಲ್ಲಿ ಸ್ವಲ್ಪ ಕೂಡ ಹಾಲಿನ ಕೆನೆ ಬಿಡಲ್ಲ. ಅದಾದಮೇಲೆ ನಾನು ಕಾಫಿನ ಮಾಡ್ಕೊಳ್ಳೋದು. ಇವರು ಹಾಲಿನ ಕೆನೆ ಎಲ್ಲ ಸೇರಿಸಿ ಮಾಡಿಬಿಟ್ಟಿದ್ದಾರೆ. ಅದೇನಾದರೂ ಸ್ವಲ್ಪ ಕಾಫಿ ಕುಡಿಬೇಕಾದ್ರೆ ಬಾಯೊಳಗಡೆ ಏನಾದರೂ ಹೋಗ್ಬಿಟ್ರೆ ಆ ಕಾಫಿ ಕುಡಿಯೋಕ್ಕೆ ಮನ್ಸು ಬರಲ್ಲ, ಏನೋ ಒಂಥರ ಅನಿಸ್ಬಿಡುತ್ತೆ. ಅದನ್ನೇ ಇಬ್ರು ಮಾತಾಡ್ತಾ ಇದ್ದು. ಕಾಫಿ ಅಂದಲ್ಲ, ಇದೇನು ಗೊತ್ತಾ ಇಷ್ಟು ಚೆನ್ನಾಗಿರೋದು, ಒಂದು ಕಾಫಿ ಪುಡಿ ಹಾಕಿದ್ದೀನಿ, ಅರ್ಧ ಬೂಸ್ಟ್ ಮಿಕ್ಸ್ ಮಾಡ್ತೀನಿ ಇಬ್ರಿಗೂ. ನನಗೆ ಬೂಸ್ಟ್ ಕುಡ್ದಂಗೆ ಆಗ್ಬೇಕು, ನೀನು ಕಾಫಿನ ಕುಡ್ದಂಗೆ ಆಗ್ಬೇಕು. ಇಲ್ಲಿ 2 ಬಿನ್ ಬೇಗ ಹಾಕೊಂಡ್ಬಿಟ್ರೆ ಆರಾಮಾಗಿ ಕುತ್ಕೊಂಬೋದು, ತಣ್ಣಗೆ. ಡೈಲಿ ಇಷ್ಟೊತ್ತಿನಲ್ಲಿ ಶಾಪ್ ಕ್ಲೋಸ್ ಮಾಡ್ಬಿಟ್ಟು ಬಂದು ತಣ್ಣಗೆ ಕುತ್ಕೊಂಡ್ಬಿಟ್ರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಷ್ಟೇ. ಅಂದ್ರೆ ನಾನು ಸಂಜೆ ಮನೆ ನೋಡಿ ಎಷ್ಟೋ ವರ್ಷ ಆಗೋಗೈತಲ್ವಾ. ಅಲ್ವಾ? ನೀನಾದ್ರೂ ನೋಡಿದ್ಯಾ? ನಾನು ನೋಡಿ ನಾನು ಯಾವಾಗ ಕಾಲೇಜ್ಗೆ ಹೋಗುವಾಗ ನೋಡಿರೋದಷ್ಟೇ ನಾನು. ಸಂಜೆನ ಇನ್ಮೇಲೆ ಚೇಂಜ್ ಮಾಡ್ಕೊಳ್ಳೋಣ. ಏನ ನೀನು ಸಾಯಂಕಾಲ ಕೆಲ್ಸಕ್ಕೆ ಹೋಗ್ತೀಯ? ನಾನು ಸಂಜೆ ಶಾಪಲ್ಲಿ ಇರ್ತೀನಿ. ಸೀದಾ ಬೆಳಗ್ಗೆಯಿಂದಲೇ ಶಾಪಲ್ಲೇ ಇರ್ತೀನಿ ಅಲ್ವಾ, ಇವಾಗ ಶಾಪಲ್ಲೇ ಇರ್ತೀನಿ, ಸಂಜೆನೂ ಶಾಪಲ್ಲೇ ಇರ್ತೀನಿ. ಬಂದು ಮನೇಲಿ ಅಡುಗೆ ಕೆಲಸ, ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ನೀನು ವಹಿಸ್ಕೊಂಡ್ಬಿಡು. 8 ಗಂಟೆ ಗಂಟನಾದ್ರೆ ಈಚೆ ಕಡೆ ಕುತ್ಕೊಂಡು ಗಾಡಿ ತಗೋ, 10 ಗಂಟೆ ಗಂಟನಾದ್ರೆ ಗಾಡಿ ತಗೋ. ಅಗ್ರಿಮೆಂಟ್ ಹಾಕೊಡೋಣ. ಏನ್ ಮಾಡಿದ್ರು ತಿಂತೀನಿ, ಏನ್ ಅಡುಗೆ ಮಾಡಿದ್ರು ತಿಂತೀನಿ. ನನಗೇನೇ ಆರೋಗ್ಯ ಪ್ರಾಬ್ಲಮ್ ಆದ್ರೂ ಅದು ನನ್ನ ಜವಾಬ್ದಾರಿ, ಅವ್ರ ಮೇಲೆ ಏನೂ ಇಲ್ಲ. ಒಂದು ಇದ್ರಲ್ಲಿ ಬರ್ಕೊಟ್ಬಿಡು. ಹಂಗಲ್ಲ, ಈಗ ನಾನು ಯಾವ ಥರ ಅಡುಗೆ ಮಾಡ್ತಾ ಇದ್ದೀನಿ, ಎಷ್ಟು ನೀಟಾಗಿ ನಮ್ಮ ಇಷ್ಟ, ನಮಗೆ ಬರೋ ಥರ ನಾವು ಮಾಡ್ತೀವಿ. ನಿಮ್ಗೆ ಇಷ್ಟ ಇರೋದು ನೀನು ಮಾಡ್ತೀಯ, ನಾನೇನಾದ್ರು ಹೇಳಿ ಕೇಳಿ ಮಾಡ್ತೀಯ, ಇಂಥದ್ದು ಮಾಡ್ತಾ ಇದ್ದೀನಿ ಇಂಥದ್ದು ಅಂಥದ್ದು ಅಂತ. ನಿಮ್ಗೆ ಇಷ್ಟ ಇರೋದು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರಲಿ ತಿಂತೀನ. ಅಂದ್ರೆ ಚೆನ್ನಾಗಿರಲ್ವಾ? ಹೆಂಗಾದ್ರೂ ಇರ್ಲಿ ತಿಂತೀನ. ಮತ್ತೆ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀವಪ್ಪ ನೀನು. ನಾನು ಹಂಗೆ ಹೇಳ್ತೀನಿ. ಅವಾಗ ನಾನು ಡಿಮ್ಯಾಂಡ್ ಮಾಡ್ಬೋದು, ಅದು ಬೇಕು ಇದು ಬೇಕು, ನನಗೆ ಮನೆ ಕ್ಲೀನ್ ಆಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ. ಆಯ್ತು, ಇನ್ಮೇಲೆ ಡೈಲಿ ನಾನೇ ಸಾಯಂಕಾಲ ಅಂಗಡಿಲೇ ಇರ್ತೀನಿ, ನಾನು ಹೇಳಿದ್ದು ಅಡುಗೆ ಮಾಡು ಆಯ್ತಾ? ನಾನ್ ಮಾಡಲ್ಲ. ಇವ್ರಿಗೆ ಏನಾದ್ರು ಈ ತರ ಹೇಳ್ಬಿಟ್ರೆ, ಹೇಳಿದ ಅಡುಗೆನೆ ಮಾಡಕ್ ಒಪ್ಕೊಂಡ್ಬಿಟ್ರೆ ಡೈಲಿ ಚಿಕನ್ ಮಟನ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಏನಿಲ್ಲ, ಡೈಲಿ ಯಾರು ಚಿಕನ್ ಮಟನ್ ತಿಂತಾರೆ? ವಾರಕ್ಕೆ 5 ದಿನ ತಿಂತೀವಿ.
2 ದಿನ ಏನು ಮಾಡೋಕ್ಕಾಗಲ್ಲ, ತಿನ್ಬಾರ್ದು ಅಂತ ಸುಮ್ಮನೆ. 2 ದಿನನೂ ತಿಂತಾರೆ, ಹೇಳೋಕ್ಕಾಗಲ್ಲ. ವಾರದಲ್ಲಿ 1 ದಿನನೂ ಬಿಡಲ್ಲ ಅಂತ ಅನಿಸುತ್ತೆ. ಇನ್ನು ಊರಿಂದ ಬರುವಾಗ ಸ್ವಲ್ಪ ಕಡಲೆಪುರಿ ಕೊಟ್ಟು ಕಳಿಸಿದ್ರು ಅಮ್ಮ. ಅದರಲ್ಲೇನೇ ಸ್ವಲ್ಪ ಚುರುಮುರಿ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತಲ್ವ. ಇವಾಗ ಅಡುಗೆ ಮಾಡಲಿಕ್ಕೆ ಕೂತ್ಕೊಂಡ್ರೆ ಇನ್ನೂ ಟೈಮ್ ಆಗುತ್ತೆ. ಅದಲ್ಲದೆ ಸಾಕು ಅಂತ ಅನ್ನಿಸ್ತು, ಚುರುಮುರಿ ಏನಾದರೂ ಮಾಡಿಕೊಂಡ್ರೆ ಅದೇ ಇಬ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಚುರುಮುರಿ ಕೂಡ ಮಾಡ್ಕೊತಿದ್ದೀನಿ. ಇದಕ್ಕೆ ಏನಿಲ್ಲ, ಒಂದು ಕಡಾಯಿಗೆ ನಾನು 1 ಕಪ್ಪಷ್ಟು ಕಡಲೆ ಬೀಜನ ಹಾಕ್ಬಿಟ್ಟು ಹುರ್ಕೊತಿದ್ದೀನಿ. ಒಂದು 2 ನಿಮಿಷ ಹುರಿದ್ಬಿಟ್ಟು ಅದಕ್ಕೆ ಮತ್ತೆ ಕರಿಬೇವಿನ ಸೊಪ್ಪು ಹಾಕಿ ಮತ್ತೆ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಅರಿಶಿನದ ಪುಡಿ ಹಾಕಿ ಹುರ್ಕೊಂಡೆ. ಈ ಥರ ಹುರ್ಕೊತೀನಿ ನಾನು, ಯಾಕಂದರೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷನಾದರೂ ಸರಿ ನಾನು ಲೋ ಫ್ಲೇಮಲ್ಲಿ ಹುರ್ಕೊತೀನಿ. ಅದಾದಮೇಲೆ ಕಡಲೆಪುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇರೋದು. ನಮಗೆಲ್ಲ ಏನಂದರೆ ಬೆಂಗಳೂರು ಕಡಲೆಪುರಿಗಿಂತ ಊರ ಕಡೆ ಬರುತ್ತಲ್ಲ ಆ ಕಡಲೆಪುರಿ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿರುತ್ತೆ, ಹಾಗೆ ಒಂಥರ ಚೆನ್ನಾಗಿರುತ್ತೆ ಅದು. ಹಾಗಾಗಿ ಅದನ್ನೇ ನಾವು ಯಾವಾಗಾದರೂ ಊರಿಗೆ ಹೋದಾಗ ತೊಗೊಂಡು ಬರ್ತೀವಿ. ಇನ್ನಿವಾಗ ಒಂದು ಬೌಲ್ಗೆ ಆನಿಯನ್ನು, ಹಾಗೆ ಟೊಮೊಟೊ, ಅದ್ರ ಜೊತೆಗೆ ಸೌತೆಕಾಯಿ, ಹಾಗೆ ಸ್ವಲ್ಪ ಕ್ಯಾರೆಟಿನ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹುರಿದಿಟ್ಕೊಂಡಿರೋ ಕಡಲೆಪುರಿ ಎಲ್ಲನೂ ಸೇರಿಸ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇದು ನನಗೆ ಮಾತ್ರ ಮಾಡಿಕೊಂಡೆ ಸ್ವಲ್ಪ, ಇನ್ನೊಂದು ಸ್ವಲ್ಪ ಎಲ್ಲನೂ ಹಂಗೆ ಇಟ್ಟಿದ್ದೀನಿ. ಅವ್ರು ಬಂದಾಗ ಅವರು ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಂಡು ತಿನ್ಕೊಳ್ತಾರೆ ಅಂತ ಹೇಳಿ. ಯಾಕಂದರೆ ಈಗಲೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಮೆತ್ತಗಾಗೋಗ್ಬಿಡುತ್ತೆ. ಹಾಗಾಗಿ ಸುಮ್ಮನೆ ಒಂದು ಅಂದಾಜಲ್ಲಿ ಈರುಳ್ಳಿ ಕ್ಯಾರೆಟ್ ಎಲ್ಲನೂ ಹಾಕ್ಕೊಂಡಿರೋದು ಅಷ್ಟೇ. ಇಷ್ಟೇ ಹಾಕ್ಬೇಕಂತ ಏನಿಲ್ಲ, ಅದನ್ನು ಎಷ್ಟು ಹಾಕ್ಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ. ಇನ್ನು ಬರೀ ಚುರುಮುರಿ ತಿಂದರೆ ನನಗೇನೋ ಹೊಟ್ಟೆ ತುಂಬೋಗ್ಬಿಡುತ್ತೆ, ಆದರೆ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಹೊಟ್ಟೆ ತುಂಬಲ್ಲ. ಹಾಗಾಗಿ ಸ್ವಲ್ಪ ಮಸ್ಕ್ ಮಿಲನ್ ಮನೇಲಿತ್ತು ಒಂದೇ ಒಂದು, ಅದರಲ್ಲಿ ಜ್ಯೂಸ್ ಥರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಒಂದು ಮಸ್ಕ್ ಮಿಲನ್ ಇತ್ತಲ್ಲ, ಅದು ಪೂರ್ತಿಯಾಗಿ ಜ್ಯೂಸನ್ನ ಮಾಡಿಕೊಂಡೆ. ಏನಂದರೆ ಒಂದು ಜಾರ್ಗೆ ಒಂದು ಪೂರ್ತಿಯಾಗಿ ಮಸ್ಕ್ ಮಿಲನ್ನ ಸೇರಿಸ್ಬಿಟ್ಟು ಅದಕ್ಕೆ ಒಂದು 1/4 ಲೀಟ್ರಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಕಲ್ಸಕ್ಕರೆ ಪುಡಿ, ಜೊತೆಗೆ 1 ಸ್ಪೂನ್ ಆಗುವಷ್ಟು ಪ್ರೋಟೀನ್ ಪೌಡರ್ನ ಸೇರಿಸ್ಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ಹಾಲಿಟ್ಟಿದ್ರಿಂದ ನಾನು ಮತ್ತೆ ಇದನ್ನು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಲಿಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಗೋಡಂಬಿ, ಬಾದಾಮಿ, ಹಾಗೆ ಪಿಸ್ತಾನ ಸೇರಿಸ್ಕೊಂಡು, ಹಾಗೆ ಸಣ್ಣದಾಗಿ ಸ್ವಲ್ಪ ಕರ್ಬೂಜ ಹಣ್ಣು ಕೂಡ ಕಟ್ ಮಾಡಿಟ್ಟಿದೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚಿಯಾ ಸೀಡ್ಸ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಹಾಕಿದ್ದೀನಿ, ತಂಪು ಅಂತ ಹೇಳ್ಬಿಟ್ಟು. ಇದು ಇವತ್ತಿನ ನಮ್ಮ ಊಟ. ಚೆನ್ನಾಗಿತ್ತು, ಮಸ್ಕ್ ಮಿಲನ್ ಜ್ಯೂಸ್ ಕೂಡ ಚೆನ್ನಾಗಿತ್ತು, ಹಾಗೆ ಚುರುಮುರಿ ಕೂಡ ತುಂಬಾ ರುಚಿಯಾಗಿ ಬಂದಿತ್ತು. ಇದಕ್ಕೆ ಬೇಕಿದ್ರೆ ನಾವು ಸ್ವಲ್ಪ ಮಿಕ್ಚರ್ ಕೂಡ ಹಾಕ್ಕೊಂಡು ತಿನ್ಕೊಳ್ಬೋದು. ನಾನೇನು ಹಾಕ್ಲಿಕ್ಕೆ ಹೋಗಿಲ್ಲ. ಒಟ್ಟಿನಲ್ಲಿ ಇವತ್ತಿನ ಊಟ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.